ಹಿಟ್ಟಿನ ದೋಸೆ ಮಾಡೋಣ ಬನ್ನಿ. ಒಂದು ಬೌಲಲ್ಲಿ ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕೀಗ. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟಿಗೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಓಂಕಾಳು ಅನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ಈಗ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನಷ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿದ ಮೇಲೆ ಅದು ತೆಳ್ಳಗಾಗೋವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಾಡ್ಕೊಂಡು 5 ನಿಮಿಷ ಆದಮೇಲೆ 5 ನಿಮಿಷ ಇದನ್ನು ಮುಚ್ಚಿಡೋಣ. ಈರುಳ್ಳಿ ತೆಗೆದುಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ ಸಣ್ಣಗೆ ಹೆಚ್ಕೊಳ್ತಾ ಇದ್ದೇನೆ, ಉದ್ದುದ್ದಂಗೆ ಹೆಚ್ಕೊಂಡ ತಕ್ಷಣ ಬಾಳೆಯಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕಿ ಈರುಳ್ಳಿ ಅಷ್ಟನ್ನು ಅದರೊಳಗೆ ಹಾಕ್ತಾಯಿದ್ದೀನಿ. ಅದು ಹಾಕಿದ ಮೇಲೆ ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಮತ್ತು ಖಾರ ಪುಡಿಯನ್ನು ಹಾಕ್ಕೊಳ್ಬೇಕು. ಅದಾದ ನಂತರ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿ ಬೇಯಿಸಬೇಕು. ಇವನ್ನೆಲ್ಲ ಹಾಕಿದ ತಕ್ಷಣ ಅದನ್ನು ಒಂದು ಸ್ವಲ್ಪ ಕಾಯಾಡ್ತಾನೆ ಇರಬೇಕು. ಅದು ಎಲ್ಲಿವರೆಗೂ ಅಂದರೆ ಅದು ಬೇಯ್ತಾ ಇರಬೇಕು. ಗೋಧಿ ಹಿಟ್ಟಿನ ದೋಸೆ ಮತ್ತು ಈರುಳ್ಳಿ ಪಲ್ಯ ಇದು ತುಂಬ ಟೇಸ್ಟಿಯಾಗಿರುತ್ತದೆ ಹಾಗೂ ಬೇಗನೆ ಆಗುತ್ತೆ. ಈರುಳ್ಳಿ ಪಲ್ಯ ಬೆಂದಿದೆ. ಈಗ ನೆಕ್ಸ್ಟು ಗೋಧಿ ಹಿಟ್ಟಿನ ದೋಸೆಯನ್ನು ಒಯ್ಯೋಣ ಬನ್ನಿ. ಹಂಚಿಡ್ತಾ ಇದ್ದೀನಿ. ಗೋಧಿ ಹಿಟ್ಟು ಆಗಲೇ ಮಾಡಿದಂಥದ್ದನ್ನ 5 ನಿಮಿಷ ಆಗಿದ ಮೇಲೆ ತೆಗಿರೋಂಥದ್ದಲ್ಲ ಅದನ್ನು ತೆಗೆದುಕೊಂಡು ಈಗ ಅದನ್ನು ಹಂಚಿನ ಮೇಲೆ ಒಯ್ತಾ ಇದ್ದೀನಿ. ನಾನು 2 ಚಮಚ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಪೂರ್ತಿಯಾಗಿ ಹಂಚಿನ ಫುಲ್ ಸುತ್ತಲೂ ಹರಡಬೇಕು. ಅದು ಹರಡಿದ ತಕ್ಷಣ ಒಂದು 5 ನಿಮಿಷ ಬಿಡಬೇಕು ಅದು ಬೇಯೋವರೆಗೂ. ಅದು ಬೆಂದಾದಮೇಲೆ ಚಮಚದಲ್ಲಿ ನಿಧಾನವಾಗಿ ಫಸ್ಟಿಗೆ ಸುತ್ತಲೂ ತೆಗೆದುಕೊಂಡು ಅದನ್ನು ನೆಕ್ಸ್ಟು ಉಲ್ಟಾ ಹಾಕಿ ಬೇಯಿಸಬೇಕು. ರುಚಿಯಾದ ಗೋಧಿ ಹಿಟ್ಟಿನ ದೋಸೆ ಮತ್ತು ಈರುಳ್ಳಿ ಪಲ್ಯ ರೆಡಿ ಆಗುತ್ತೆ.